ಬಿಜೆಪಿ ಜೆಡಿಎಸ್ ಜನತಂತ್ರ ವ್ಯವಸ್ಥೆಯನ್ನ ಬುಡಮೇಲು ಮಾಡಲು ಹೊರಟಿರುವುದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಕಲಬುರಗಿಯಲ್ಲಿ ಮಾಡಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಮೆರವಣಿಗೆ ಮಾಡಿಕೊಂಡು ಬಿಜೆಪಿ ಜೆಡಿಎಸ್ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ಮಾಡಿದರು. ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ಬೆಂಬಲಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗುತ್ತಿದೆ ಎಂದು ಮುಖಂಡ ಡಿಜಿ ಸಾಗರ್ ಅವರು ತಿಳಿಸಿದರು. ಈ ರಾಜಕೀಯ ಒಂದು ದೃಢತೆಯನ್ನ ಇವತ್ತು ಕೆಡಿಸ್ತಕ್ಕಂಥ ಶಕ್ತಿಗಳು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳನ್ನು ಮಾಡ್ತಾ ಇದ್ದಾವೆ. ಇವತ್ತು ಅತ್ಯಂತ ಜನಪ್ರಿಯ ಶೋಷಿತರ ನಾಯಕ, ಹಿಂದುಳಿದವರ ನಾಯಕ ಮತ್ತು ಮುತ್ಸದ್ದಿ ಜಾತ್ಯತೀತ ಹೆಸರಿಗೆ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ 13-18ರಲ್ಲಿ ಒಂದು ಸುವರ್ಣ ಯುಗ ಇದ್ದ ಹಾಗೆ. ಹಾಗಾಗಿ ಒಬ್ಬ ಹಿಂದುಳಿದ ಮುಖ್ಯಮಂತ್ರಿ ದೇವರಾಜ ಅರಸು ಆದ ನಂತರ ಆಗಿ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಈ ಬಲಿಷ್ಠ ಒಂದು ಜನರಿಗೆ ಸಹಿಸ್ಕೊಳ್ಕಾಗ್ತಾ ಇಲ್ಲ. ಬಿಜೆಪಿ ಮತ್ತು ಜೆಡಿಎಸ್ಗೆ ಸಹಿಸ್ಕೊಳ್ತಾ ಆಗ್ತಾ ಇಲ್ಲ. ಹಾಗಾಗಿ ಏನಾದರೂ ಮಾಡಿ ಇವರು ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತಕ್ಕಂಥ ಅನೇಕ ಹುನಾರಗಳನ್ನ ಈ ಪಕ್ಷಗಳು ನಡೆಸಿದ್ದಾವೆ ಕರ್ನಾಟಕದಲ್ಲಿ. ಉದಾಹರಣೆಗಾಗಿ ಮೂಡಲ್ಲಿ ಬರ್ತಕ್ಕಂಥ ಏನು ಒಂದು ಘಟನೆಯಲ್ಲಿ ಮೂಡದಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಆಗಿರ್ತಕ್ಕಂಥ ಹಸ್ತಕ್ಷೇಪ ಇಲ್ಲ, ಯಾವುದೇ ಆದೇಶ ಇಲ್ಲ, ಯಾವುದೇ ಪತ್ರಿಕೆ ಸಹಿ ಮಾಡಿಲ್ಲ. ಇಷ್ಟಿದ್ರೂ ಕೂಡ ಮುಖ್ಯಮಂತ್ರಿಗಳು ಮೇಲೆ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಮೇಲೆ ಒತ್ತಡ ತರೋದ್ರ ಮುಖಾಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಅತ್ಯಂತ ಘನತೆ ವ್ಯಕ್ತ ಇರತಕ್ಕಂಥ ರಾಜ್ಯಪಾಲರು ಸಾಂವಿಧಾನಿಕವಾಗಿರ್ತಕ್ಕಂಥ ಒಬ್ಬ ಪ್ರತಿನಿಧಿ, ರಾಷ್ಟ್ರಪತಿನಿಂದ ಬಂದಿರತಕ್ಕಂಥ ಒಬ್ಬ ಪ್ರತಿನಿಧಿ ಅವರು. ಹಾಗಾಗಿ ಅವರು ರಾಜಕೀಯದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಪಳಗಿದವರು, ಪಂಡಿತರು. ಇಂಥ ಒಂದು ಸಂದರ್ಭದಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಬಿಜೆಪಿ ಏತರರ ಪಕ್ಷಗಳ ಅಧಿಕಾರವನ್ನ ಇದೇ ರೀತಿಯಾಗಿ ಪತನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಶಾ ಮತ್ತು ಮೋದಿಜಿಯವರ ಕುತಂತ್ರಕ್ಕೆ ಬಲಿಯಾಗಿ ರಾಜ್ಯಪಾಲರು ತಮಗೆ ಕೊಟ್ಟಿರ್ತಕ್ಕಂಥ ರಾಜ್ಯಾಂಗದ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಳ್ಬಾರ್ದು ಅಂತಕ್ಕಂಥದ್ದು ನಮ್ರವಾಗಿ ರಾಜ್ಯಪಾಲರಿಗೆ ನಾವು ಹೇಳಿಕೆ ಬಯಸ್ತಾ ಇದ್ದೀವಿ. ಇಲ್ಲದೆ ಹೋದ್ರೆ ರಾಷ್ಟ್ರಪತಿಗಳಿಗೆ ನಮ್ಮ ಆಗ್ರಹ ಇದೆ. ಇವತ್ತು ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಬೇಕು ಈ ಒಂದು ರಾಜ್ಯದಿಂದ ಅಂತೇಳಿ ರಾಷ್ಟ್ರಪತಿಗಳಿಗೆ ಮುಖ್ಯ ಒಂದು ಜಿಲ್ಲಾಧಿಕಾರಿ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಉಂಟು ಮಾಡ್ತಕ್ಕಂಥದ್ದು ಇವರಿಗೆ ಚಾಳಿಯಾಗಿ ಬಿಟ್ಟಿದೆ, ಹಳಿ ಚಾಳಿ. ಆ ಚಾಳಿಯನ್ನ ಬಿಟ್ಟು ಬಿಡಬೇಕು. ಇಲ್ಲದೆ ಹೋದ್ರೆ ಕರ್ನಾಟಕದ ಜನತೆ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರು, ಎಲ್ಲಾ ಜಾತಿಯಲ್ಲಿರ್ತಕ್ಕಂಥ ಬಡವರು ಬಿಜೆಪಿಗೆ ಮತ್ತು ಜೆಡಿಎಸ್ಗೆ ಸರಿಯಾದಂತ ಬುದ್ಧಿಯನ್ನು ಕಲಿಸಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟವನ್ನು ಪಡ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ನಾವು ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಪ್ರತಿಭಟನಾ ಮೆರವಣಿಗೆ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿ ಮತ್ತು ಬಿಜೆಪಿ ಮತ್ತು ಜೆಡಿಎಸ್ ಅವರ ಏನು ಜನತಂತ್ರ ವ್ಯವಸ್ಥೆಯನ್ನ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬುಡಮೇಲು ಮಾಡಿ ಹೊರಟಿರ್ತಕ್ಕಂಥ ಕುತಂತ್ರವನ್ನ ಖಂಡಿಸಿ ಇವತ್ತು ನಾವು ನೂರಾರು ಸಂಖ್ಯೆಯಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದಕ್ಕೆ ಏನಾದರೂ ಅದೇ ರೀತಿ ಅಡ್ಡದಾರಿ ಹಿಡಿದಾದ್ರೆ ಮತ್ತೆ ಈ ಬಿಜೆಪಿ ಮತ್ತು ಜೆಡಿಎಸ್ ಈ ರಾಜ್ಯದ ಜನದ್ದು 7 ಕೋಟಿ ಜನನ ಸರಿಯಾಗಿ ಬುದ್ಧಿ ಕಲಿಸಬೇಕಾಗ್ತದೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.